ವಿಷಯ 30ನೇ ತಾರೀಕಿಗೆ ಬಸವಣ್ಣನವರ ವಚನವನ್ನು ಆಧಾರ ಇಟ್ಕೊಂಡು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಹೊರಟಿದ್ದೇವೆ. 3 ಮಾತುಗಳು, 2 ಮಾತುಗಳು ಮಾತ್ರ 4 ದಿನ ಹೋತು. ಕಳಬೇಡ, ಕೊಲ್ಲಬೇಡ. ಇನ್ನೊಬ್ಬರು ಮನಸ್ಸು ನೋಸಿದ್ರೂ ಜೀವ ಹೊಡೆದಂಗನ. ನೀವು ಯಾವಾಗಾರ ಅಂತೀರಿ ನೋಡ್ರಿ, ಪಟಕ್ಕಂತ ತಿನ್ನಕ್ಕೂ ತೆಗಿ ಒತ್ತು ಬೇಕಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು. ನೀವು ಮೂಗು ಸ್ವರಕ್ಕೆ ಅನಿಸಿದ್ರಿ ಅಂದ್ರೆ ಜಗತ್ತು ಹಂಡಗೇ ಆತದ. ಏನು ಮಾಡ, ಅವರು ಹೇಳ್ತಾರೆ, ಅಪ್ಪವರು ನೀವು ದೇವರಿಗೆ ಹರಕೆ ಹೊತ್ತರಿಲ್ಲ, ದೀರ್ಘ ದಂಡ ಒತ್ತು ಹಾಕಿದ್ರಿಲ್ಲ, ಅವನಿಗೇನು ಕೊಟ್ರಿಲ್ಲ. ಆದ್ರೆ ಮಾತ್ರ ಇವುಗಳನ್ನು ಅನುಷ್ಠಾನಕ್ಕೆ ತರಬೇಕು. ಮನುಕುಲದ ಧರ್ಮ. ಕಳಬೇಡ, ಕೊಲೆಬೇಡ. 3ನೇ ಸಾಲ ಏನು ಹೇಳ್ತಾನಂದ್ರೆ, ಹುಷಿ ನುಡಿಬೇಡ. ಎಲೆ ಮನುಜನೇ, ಸುಳ್ಳ ಹೇಳಬೇಡ. ಯಾಕೆ? ಮಣ್ಣೆ ಹಡಿನ ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಖರೆ ನಡೆದರೆ ಜಯ ಇಲ್ಲ. ಎಂಥದಪ್ಪ ಈ ಕಠಿಣ ಕಾಲ. ಸುಳ್ಳು ಯಾಕೆ ಹೇಳಬಾರ್ದು ಅಂತಂದ್ರೆ, ನೀವು ಅನ್ಬೋದು ಸುಳ್ಳು ಹೇಳಲಾರ್ದನ ಸಂಸಾರ ಸಾಗಲ್ಲ ಮುತ್ಯ, ಹೆಂಗಾಗ್ತದೆ ಅಂತನ್ಬೋದು. ಆದ್ರೆ ಅವ್ರು ಹೇಳ್ತಾರೆ, ಸುಳ್ಳ ಯಾಕೆ ಹೇಳಬಾರ್ದು ಅಂದ್ರೆ, ಒಂದಿಬ್ಬರು ಗೆಳೆಯರು ಕೂಡಿಕೊಂಡು ಟ್ರೈನ್ ಪ್ರವಾಸ ಮಾಡ್ತಾ ಇದ್ರು. ಗಾಡಿ ನೋಡಿರಲ್ಲ, ರೈಲ್ವೆ ನೋಡಿದರ, ಅದರ ಕೂತ್ಕೊಂಡು ಪ್ರವಾಸ ಮಾಡ್ತಾ ಇದ್ರು. ಬಹಳ ಅತ್ಯಂತ ಜೀವನದ ಗೆಳೆಯರು, ಮಿತ್ರರು. ಅದ ಡೆಬ್ಬ್ಯಾಗ ಒಬ್ಬಕ್ಕೆ ಹೆಣ್ಮಗಳು ಮುಂದಿನ ಸ್ಟೇಷನ್ಗೆ ಹತ್ತದ್ಲು. ಕೈಯಾಗ ಒಂದು ಸುಟ್ಕೇಶ, ಒಂದು ಬಗಲ್ ಬ್ಯಾಗ. ಬಗಲ್ ಬ್ಯಾಗ್ ಅಂದ್ರೆ ನಿಮ್ಗೆಲ್ಲ ಅನುಭವ ಅದ, ಅದ್ರಾಗ ಏನಿರ್ತದೆ ಅಂತಕ್ಕಂಥದ್ದು. ಎಷ್ಟು ನಿಮ್ಮ ದೇಹದೊಳಗೆ ಹೊಲಸದ ಒಟ್ಟು ಅದೇ ಬ್ಯಾಗನಾಗಿರ್ತದೆ. ಮುಗನಾಗರ ಸುಂಬಳ, ಮಕ್ಕಳು ಹೇಲರಿವಿ ಮತ್ತೇನೇನು ಇರ್ತಿರ್ತಾವೆ. ಇರಲಿ, ಅವು 2 ಬ್ಯಾಗ ತೊಗೊಂಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಪಾರಮಾರ್ಥಿಕ ವಿಷಯನ ಜರ ಸ್ವಲ್ಪ ಗಮನ ಕೊಟ್ಟೆ ಅಂತಂದ್ರೆ ನಿಮ್ಗೆ ನಿದ್ರಿ ಬರ್ತದೆ, ಸಣ್ಣಾಗಿ ಮಾತಾಡ್ಲಿಕ್ಕೆ ಕಸ್ತೀರಿ. ಲೌಕಿಕ ಹೇಳಕತ್ರ ಗಪ್ಪಾತೀರಿ ನೀವು. ನನಗೆ ಗೊತ್ತು, ಅನುಭವ ಮಾಡ್ಕೊಂಡಿನ. ನೇಮ್ ಹಂಗದ, ಏನು ಮಾಡ್ಬೇಕು? ಅಧ್ಯಾತ್ಮದಲ್ಲಿ ಲೌಕಿಕದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಪರಮ ಸಂತೋಷದ ಕಡೆ ಕರೆದೊಯ್ಯುವುದ ಇದು ಧರ್ಮ. ಧರ್ಮ. ಆ ಹೆಣ್ಮಗಳ ಡಬ್ಬಿ ಒಳಗೆ ಹತ್ತಿದ್ಲು. ಸುಟ್ಕೇಶ್ ಮೇಲೆ ಇಡೋ ಜಾಗ ಇರ್ತೈತಿ ಅಲ್ಲ, ಅದ್ರ ಮೇಲೆ ಇಟ್ಳು. ಬ್ಯಾಗ್ ಒಂದು ಬಗಲಿಗೆ ಹಾಕೊಂಡು ಕತ್ಕೊಂಡ್ಳು. 1-2 ಸ್ಟೇಷನ್ ದಾಟಿದ ಕೂಡಲೇ ಆಕಿ ಕೆಳಗಿಳಿದ್ಲು. ಸೂಟ್ಕೇಸ್ ಅಲ್ಲೇ ಬಿಟ್ಳು. ಇವರು ಅಲ್ಲೇ ಕೂತಿದ್ರಲ್ಲ, ಆತ್ಮೀಯ ಗೆಳೆಯರು ನೋಡಿದ್ರು. ನೋಡಿ ಇವ್ರಿಗೆ ಸಂತೋಷ ಆಯ್ತು. ಈಕಿ ಅಂತೂ ನೆನಪಾರಿ ಇಳಿದಳು. ಸುಟ್ಕೇಶ ಇದು ನಮ್ಮದೇ ಅಂತ ತಿಳ್ಕೊಂಡ್ರು. ಹೋಗಿ ಒಬ್ಬ ಎದ್ದು ಕೈ ಹಾಕಲಿಕ್ಕೆ ಹೋದ. ಇವ ಅಂತ ನಾನು ನೋಡಿ ಮೊದಲದು ಸುಟ್ಕೇಶ್ ನಂದಂದ. ಅತ್ಯಂತ ಪ್ರೀತಿ ಗೆಳೆಯರ್ರಿ. ಒಬ್ಬರು ಚೂಟಿದ್ರು, ಒಬ್ರು ರಕ್ತ ಬರ್ತಿಂತ. ಅವನಿಗೆ ಬಿಟ್ಟು ಇವ ಉಣ್ತಿತ್ತಿಲ್ಲ, ಇವನಿಗೆ ಬಿಟ್ಟು ಅವ ಉಣ್ತಿತ್ತಿಲ್ಲ. ಎಲ್ಲಿ ಹೋದ್ರು ಕೂಡ ಇರ್ತಿದ್ರು. ಅಂತ ಆತ್ಮೀಯ ಗೆಳೆಯರಿಗೆ ಆ ಸುಟ್ಕೇಶ 2 ಮಾಡತ್ತು. 2 ಮಾಡಿ ವಾದ ನಡೀತ್ರಿ. ವಾದದೊಳಗೆ ಭೇದ ಆಯಿತು.
ಭೇದಾದ ಬಳಕ ನಾನು ನೀನು ಪ್ರೀತಿಯ ಜೀವನದ ಗೆಳೆಯರನ್ನದೆಲ್ಲ ಮರೆತರು. ಒಬ್ಬರಿಗೊಬ್ಬರು ಗುದ್ದಾಟ ನಡೀತು. ಕೆಳಗ ಮ್ಯಾಲ ಆಗತ್ರಿ ಡಬ್ಬ್ಯಾಗ. ಸುಟ್ಕೇಶ್ ಯಾರದ್ರಿ? ಸುಟ್ಕೇಶ್ ಯಾರದು? ಅವ್ರದ್ದಲ್ಲ, ಅವ್ರು ನಂದಲ್ಲ ಕೆತ್ಯಾರ. ಅಷ್ಟೊತ್ತಿನೊಳಗೆ ಟ್ರೈನ್ ಒಳಗೆ ರೈಲ್ವೆ ಪೊಲೀಸರು ಅಂತಿರ್ತಾರೆ. ಆತ ಹೊರಟಿದ್ದ ನೋಡಿದವರು ಕದನ ಮಾಡೋದು ಬಂದು ಕೇಳ್ತಾನೆ, ಹಿಡಿತಾನೆ ಇಬ್ಬರಿಗೆ ಅಂಗಿ ಹಿಡ್ಕೊಂಡಂತಾನೆ, ಏಯ್ ನಿಲ್ಲಿಸುವ ನಿಮ್ಮ ಜಗಳ, ಯಾಕೆ ಕದನ ಮಾಡ್ತಿದ್ರಿ, ಏನಾಗಿದೆ? ಸರ್ ಆ ಸುಟ್ಕೇಶ್ ನಂದದ್ರಿ ಅಂದೇವ. ಅವನಂತ ಸರ್ ಅವನದಲ್ರಿ ಅದು ನಂದೈತಿ ಅಂತಂದ. ಖರೆ ಏನ್ರಿ? ಖರೆ ಏನ್ರಿ ಅವ್ರು ಹೇಳುದು? ಸುಳ್ಳು ಮಾತಾಡಕತ್ತಾರಲ್ಲ, ಸುಳ್ಳನ. ಆವಾಗ ಒಂದು ಸುಟ್ಕೇಶ ನಿಂದು ಅಂತಿ ಇದು ನಿಜವಾಗಿ ಯಾರದು ಅನ್ನೋದನ್ನು ಕಂಡು ಹಿಡಿಬೇಕಾದ್ರೆ, ಪರಿಗಣಿಸಬೇಕಾದ್ರೆ ಸ್ಟೇಷನ್ ಬರ್ತೈತಿ. ಮುಂದಿನ ಸ್ಟೇಷನ್ ಅಲ್ಲಿ ತನಕ ಸಮಾಧಾನ ಆಗರಿ. ಆ ಸುಟ್ಕೇಶ ನೀವು ನಾವು ಕೂಡ ಸ್ಟೇಷನ್ ಮಾಸ್ಟರ್ ಕಡೆ ಹೋಗಿ ಅದನ್ನು ಯೋಗ್ಯ ನಿರ್ಣಯಕ್ಕೆ ಬರೋಣ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿದ. ಅಷ್ಟೊತ್ತಿನೊಳಗೆ ಸ್ಟೇಷನ್ ಬಂತು, ಗಾಡಿ ನಿಲ್ತು. ಅವರಿಬ್ಬರನ್ನ ಕೆಳಗಿಳಿಸ್ಕೊಂಡು ಸ್ಟೇಷನ್ದೊಳಗೆ ಕರ್ಕೊಂಡು ಹೋದ. ಒಂದು ಕುರ್ಚಿ ಹಾಕಿ ಇಬ್ಬರಿಗೆ ಕೂಡಿಸ್ದ. ಆ ಸುಟ್ಕೇಶ್ ಟೇಬಲ್ ಮ್ಯಾಗಿಟ್ಟ. ಆ ಸುಟ್ಕೇಶ್ ಯಾರ್ದಿದ್ದು? ನಂದ್ರಿ ಸರ್. ನಿಂದೇನಪ್ಪ? ನಂದೂರು ಸರ್. ಪರವಾಗಿಲ್ಲ. ಈ ಸುಟ್ಕೇಸ್ದಾಗ ನಿಮ್ಮ ಅನಾವುದು ನಾವು ಸತ್ಯವಾಗಿ ತಿಳ್ಕೋಬೇಕಾಗಿತ್ತಂದ್ರೆ ನಿನ್ನ ಸುಟ್ಕೇಸ್ ಅಂತಿಲ್ಲ, ಏನು ಸಾಮಾನು ಅದರಾಗ ಹಾಕಿಯಪ್ಪ ಹೇಳು ಅಂದ. ಇವ ಹಿಂಗೆ ಮಾಡಕ ಹೇಳ್ತೀನಿ ರೀ ಸಾಹೇಬ್ರ ಅಂದ. ಹೇಳಪ್ಪ. ಇವ ಅಂದಾಜು ಕಟ್ಟದಕ್ಕೆ ಹೆಣ್ಮಗಳು ಸುಟ್ಕೇಸ್ ಅದಂದ್ರೆ ಹೆಣ್ಮಕ್ಳು ಬಟ್ಟೆ ಸಾಮಾನು ಇರ್ತಾವ ಅಂಥೇಳಿ ಅವರಿಗೆ ಸುಟ್ಕೇಸ್ ತಗೊಳಗನು ಸುಳ್ಳು ಹೇಳ್ತಾನೆ. ಅಲ್ಲಿ ಒಳಗಿನ ಸಾಮಾನು ಹೇಳಕ್ಕೂ ಸಾಹೇಬ್ರ ಮುಂದೆ ಅವೇನಂತಾನೆ, ನಾನು ಹೈದ್ರಾಬಾದಕ್ಕೆ ಹೋಗಿದ್ದೆ, ಚಲೋ ಚಲೋ ಸೀರೆ ಇದ್ದು, ನನ್ನ ಹೆಂಡತಿಗೆ ಫೋನ್ ಮಾಡೋಣ, ಸೀರೆ ತಗೊಂಡು ಬಾ ಅಂತ ಹೇಳ್ಯಾಡ್ರಿ ಸಾಹೇಬ್ರ ಅಂದೇವು. ಪರವಾಗಿಲ್ಲ, ನಿಂದು ಮುಗಿತಪ್ಪ? ನಿಂದನಪ್ಪ? ಹೌದ್ರಿ ನಂದ್ರಿ. ನಿನ್ನೂ ಏನವ ಅಂತ ಕೇಳಿದೆವು. ಅವಾಗ ಅವ ಹೇಳ್ತಾನ, ಇವ್ ಬದಲಾಸಿ ಹೇಳ್ಬೇಕಲ್ರಿ, ಮತ್ತು ಸೀರೆ ಇವ ಹೆಂಗಂತ ನಾವು ಇಲ್ರಿ, ನಾನು ಹೈದ್ರಾಬಾದ್ಗೆ ಹೋಗಿದ್ದೆ, ನನ್ನ ಹೆಂಡತಿಗೆ ಸ್ವಲ್ಪ ಬೆಳ್ಳಿ ಬಂಗಾರ ಮೇಲೆ ಬಹಳ ಆಸಕ್ತಿ ಅದ್ರಿ, ಅದಕ್ಕೆ ಚಲೋ ಚಲೋ ಫೆಸಿಲಿಟಿ ಸಾಮಾನು ಬಂದಿದ್ದು ಕೇಳಿದಾಗ ನನಗೆ ಹೇಳಿದ್ಲು. ಇವನು ಅಂದಾಜು ಕೊಟ್ಟದ ಮಗ ಹೇಳ್ದ, ಪರವಾಗಿಲ್ಲಪ್ಪ, ಮತ್ತು ನಿನ್ನ ಸಾಮಾನು ಇದ್ದು ಅಂದ್ರೆ ಸುಟ್ಕೇಸ ನಿನ್ನ ಕೊಡ್ತೀವಿ, ಮತ್ತು ಅವ ಹೇಳ್ದಂಗೆ ಸಾಮಾನು ಇದ್ದು ಅಂದ್ರೆ ಅವನಿಗೆ ಕೊಡ್ತೀವಿ, ಅದಕ್ಕೆ ಈ ಸುಟ್ಕೇಸ್ ಚಾವಿ ಕೊಡ್ರಿ ಅಂದರು. ಏನಂತಾರೆ ಅವರು? ಸುಟ್ಕೇಸ್ ಚಾವಿ. ಅವು ಸುಮ್ಮನೆ ಎದ್ದು ನಿಂತು ಕುಂಡಿ ಬಿಡ್ಕೊಳ್ಕೊತ್ತು, ಪ್ಯಾಂಟ್ ಕಿಶ ಸಾಹೇಬ್ರ ಅವ ನಾವು ಕೆಳಗ ಮೇಲಾಗ ಡೆಬ್ಬ್ಯಾಗನ ಚಾವಿ ಬಿದ್ದೈತ್ರಿ ಅಂದರು. ಇದನ್ನು ಸುಳ್ಳೇ ಹೇಳಿದ್ರು. ಎಷ್ಟಾದ ಸುಳ್ಳ? ಸುಟ್ಕೇಸವನ್ನು ತಗೊಳ್ಳುವಾಗ ಸುಳ್ಳ, ಅದರೊಳಗಿರತಕ್ಕಂಥ ಸಾಮಾನದ ಬಗ್ಗೆ ಸುಳ್ಳ, ಆ ಬಳಿಕ ಚಾವಿ ಕೇಳಿದ್ರು ಕೂಡ ಸುಳ್ಳನೇ ಹೇಳಿದರು, ಸುಳ್ಳನೇ ಹೇಳಿದ್ರು. ಅವಾಗ ಪೊಲೀಸ್ ಅಂತಾನೆ, ಪರವಾಗಿಲ್ಲ ಬಿಡ್ರಿ, ಕಳೆದೈತಿ, ಇನ್ನೇನು ಮಾಡೋದು, ಇನ್ನು ಗಾಡಿ ಮುಂದಕ್ಕೆ ಹೋತು. ಈ ಸುಟ್ಕೇಸ್ ಚಾವಿ ಮುರಿದು ಸಾಮಾನು ನೋಡಿದ್ರೆ ನಡೀತದೆ ನಾವು ಅಂತ ಕೇಳ್ದಾವ. ಮತ್ತು ಬ್ಯಾನ್ ಇದ್ದಿತ್ತಿಲ್ರಿ ಅವರಿಗೆ, ಇವ್ರು ತಗೊಂಡವ್ರಲ್ಲ, ಅದಕ್ಕೆ ಮುರಿರಿ ಅಂದರು. ಮುರಿ ಅಂದ ಕೂಡಲೇ ಸುಟ್ಕೇಸ್ ಮುರಿದ್ರು. ತೆರೆದು ನೋಡೋ ತನಕ ಅದರಾಗ ಆಗೇ ಹುಟ್ಟಿದೊಂದು ಕೂಸಿತ್ರಿ, ಸತ್ತದ್ದು. ಹೆಂಗೆ ತೆರೆದು ನೋಡೋ ತನಕ ಅವ್ರ ಕಡೆ ಮುಖ ಮಾಡಿದ್ರು. ನಿಮ್ಮ ಸಾಮಾನು ಇಲ್ಲಲ್ರೋ ಇದ್ರಾಗ? ಸಾಹೇಬ್ರ ಸುಟ್ಕೇಶ್ ನಂದಲ್ರಿ, ಬದಲಾಗ್ಯದಂದ್ರತು. ಇಬ್ರು ನಂದಲ್ಲ
ಹಿಂಗಲ್ಲಕತ್ತರು. ಸಾಯಿಬ್ರಂದ್ರಂತ ಹಿಂಗೆ ಸುಳ್ಳು ಹೇಳಿ ಎಷ್ಟು ಜನರಿಗೆ ಮೋಸ ಮಾಡ್ರಿ ಮಕ್ಕಳ್ರೆ, ನಿಮಗೆ ಜನ್ಮ ಟೇಪ ಮಾಡ್ತೀವಿ ಅಂತ ಅವರ ಜೀವನ ಪರಂತರ ಶಿಕ್ಷೆಯನ್ನು ವಿಧಿಸಲಾಯಿತು ಅಂತ ಬರುತ್ತದೆ. ಲಕ್ಷದಾಗ ಬತ್ರಿ ಏನಾದ್ರೂ ಅವ್ರ ಪರಿಸ್ಥಿತಿ? ಜೀವನ ಪರ್ಯಂತ ಜೈಲು ಶಿಕ್ಷೆಯಾಯಿತು. ಎದರಿಂದ್ರಿದು ಸುಟ್ಕೇಶ್ ಅವ್ರದಲ್ಲ, ಏನೂ ಅಲ್ಲ. ಆದರೆ ಆ ಗಾಡಿ ಒಳಗಕ್ಕೆ ಹೆಣ್ಮಗಳು ತಾ ಮಾಡಿದ ಆ ಕಾರ್ಯ ಅಂದ್ರೇನು, ಆಕಿ ಗಂಡನಿಲ್ಲದನ ಗರ್ಭಿಣಿಯಾಗಿ ಮಗನ ಹಡ್ದಿದ್ಲಂತ, ನನ್ನ ಮೇಲೆ ಬರಬಾರದಂತ ಆ ಮಗನ ಸುಟ್ಕೇಸ್ದಾಗ ಹಾಕಿ ಗಾಡಿಯಾಗಿ ಬಿಟ್ಟಕ್ಕೆ ಕೆಳಗಿಳಿದಿದ್ಲು. ಎಲ್ಲ ಸುಳ್ಳನ. ಅದಕ್ಕೆ ನಮ್ಮವ್ರು ಹೇಳ್ತಾರೆ ಏನಂತ, ಕಳಬೇಡ, ಕೊಲಬೇಡ, ಹುಷಿ ನುಡಿಬೇಡ. ಸುಳ್ಳ ಹೇಳಬೇಡಪ್ಪ, ಸುಳ್ಳ ಹೇಳಬೇಡಪ್ಪ. ಇನ್ನೊಂದು ಘಟನೆ ನಡೀತ್ರಿ ನಮ್ಮ ಉತ್ತರ ಪ್ರದೇಶದಲ್ಲಿ, ಡೆಹಲಿ ಪರಿಸರದೊಳಗೆ. ಈ ಹೋಳಿ ಹುಣ್ಣಿಮೆ ಹಬ್ಬ ಅಂತ ಬರ್ತದಲ್ರಿ, ಶಿವರಾತ್ರಿ ಆಗಾನ. ಅದರಾಗ ನೀವೆಲ್ಲ ಭಾಳ ಶಾಣ್ಯರೇ. ತಾಯಿಯಂದ್ರು 12 ಅಮಾಸೆ 12 ಹುಣಿ ಒಳಗೆ ಓಸು ನೀವೇ ಇಟ್ಕೊಂಡ್ರಿ ಹೆಣ್ಮಕ್ಳೇ. ಹೋಳಿ ಹುಣ್ಣು ಒಂದು ನಮ್ಮ ಪಾಲಿಗೆ ಬಿಟ್ಟಿರಿ, ಬೇಕಾದ ಮಾಡಲಿ ಅಂತೇಳಿ. ಏನು ಮಾಡೋದು? ಆ ಹುಣ್ಣಿಮೆ ಹಬ್ಬ ಇತ್ತು. ಪರಿಸರದಲ್ಲಿ ಒಂದು ಗ್ರಾಮ, ಹೋಳಿ ಹುಣ್ಣಿಮೆ ದಿವಸ ಸ್ವಲ್ಪ ಏನೇನು ಮಾಡ್ತಿರತ್ತಾರಂತ, ಶರೆ ಕುಡಿಯೋದು, ಏನು ತಮ್ಮ ಮನಸ್ಸಿಗೆ ಬಂದದ್ದೆಲ್ಲ. ಒಬ್ಬ ಗ್ರಸ್ತ ಹಿಂಗೆ ಮಾಡಿದ, ಇಬ್ಬರು ಅಣ್ಣ ತಮ್ಮರವರು. ಸಣ್ಣವ ತಮ್ಮ ಏನು ಮಾಡಿದ್ದ, ಮನಗಂಡ ತನಗೆ ಮಿಕ್ಕದಂಗೆ ಶರೆ ಕುಡಿದು ಮೇಲ್ಮಾಡಿ ಒಳಗೆ ಬಂದು ಮಲ್ಕೊಂಡಿದ್ದ. ಅವ್ರ ಮನೆಯೊಳಗೊಬ್ಬ ಹೆಣ್ಮಗಳು ಮನೆ ಕೆಲ್ಸಕ್ಕಿದ್ಲು, ಕೆಲ್ಸಕ್ಕಿದ್ಲು. ಅವ್ರದ್ದೆಲ್ಲ ಮೈಲಿಗೆ ಬಟ್ಟೆ ತೊಳೆಯೋದು, ಕಸ ಗುಡಿಸೋದು, ಅವ್ರಿಗೆಲ್ಲ ಅಡುಗೆ ಮಾಡಿ ಕೊಡೋದು, ಹೀಗೆಲ್ಲ ಮಾಡ್ತಿದ್ಲು. ಆ ಎಮ್ಮ ಏನು ಮಾಡಿದ್ಲು, ಎಲ್ಲರ ಬಟ್ಟೆ ಒಗೆದು ಮೇಲ್ಮನಿ ಒಳಗೆ ಹಾಕ್ಬೇಕಂತ ಕಟ್ಟಿದ ದಾರಕ್ಕೆ ಬಂದು ಬಟ್ಟೆ ಹಾಕ್ತಿದ್ಲು. ಇವ ಏನ ಮಿಶ್ರದೊಳಗೆ ಮಲಗಿದ್ನಲ್ಲ, ಈತ ಆ ಕಿಟಕಿಯಾಗಿಂದಕ್ಕೆ ಬಟ್ಟೆ ಹಾಕೋದು ನೋಡ್ದ. ಅವ್ರ ಮನೆ ದಾಸಿ ಆಕಿ, ಕೆಲಸ ಮಾಡಕ್ಕೆ ಕೂಲಿ ಹೆಣ್ಮಗಳು. ಆದ್ರೆ ಮದುವೆ ಆಗಿತ್ತಿಲ್ಲ. ಬಡತನಕ್ಕಾಗಿ ಇನ್ನೊಬ್ಬರ ಮನೆ ಕಸ ಮುಸ್ರಿ ಮಾಡಿಕೊಂಡು ನಾನು ಮದುವೆ ಆಗ್ಬೇಕಂತ ಬಹಳ ಕಷ್ಟಪಟ್ಕೊಂಡು ಆ ಮಗಳು ಅವ್ರ ಮನೆಯಾಗ ದುಡಿತಿದ್ಲು. ಅಂಥ ಮಗಳನ್ನು ನೋಡಿದ ಇವ ನಿಷೇಧಾಗಿದ್ನಲ್ಲ, ಹೊರಗಡೆ ಬಂದು ಆಕಿನ ಮುನ್ನೋಡಿ ಬಟ್ಟಿ ಹಾಕ್ತಿದ್ಲು. ತಕ್ಕಿ ಬಡ್ಕೊಂಡ, ಹೊಳ್ಳಿ ಹಿಡಿದ್ಲು. ಯಜಮಾನ್ರಿ 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 ಅಂದ್ಲಕ್ಕಿ. ನಾನು ನಿಮ್ಮ ಮನೆ ದಾಸಿ, ನಿಮ್ಮ ಮನೆ ಕೆಲಸಗಾರ್ತಿ, ನಿಮ್ಮ ಮಗಳ ಸಮಾನ, ಬಿಡ್ರಿ ಬಿಡ್ರಿ ಮಾಲಕರಂತ ಅಂಗಲಾಚಿ ಬಿಡ್ಕೊಂಡ್ಳು. ಬಿಳ್ಳೇ ಇಲ್ಲ. ನಿಷೇಧ ಮದದೊಳಗೆ ತನ್ಗೇನು ಇಚ್ಛಾ ಬರ್ತೈತಿ ಅದನ್ನೆಲ್ಲ ಹೆಣ್ಮಗಳಿಗೆ ಮಾಡಿ ಬಿಟ್ಟ. ಆಕೆ ಹಂಗೆ ಮಾಡುವಾಗ ಅಣ್ಣನ ಹೆಂಡತಿ ಅತ್ತಿಗೆಯು ಆಕೆನ್ನ ಕೆಡಿಸೋದು ನೋಡಿ ಕಣ್ಣು ಮುಚ್ಕೊಂಡು ಬಂದು ಮನೆಯಾಗ ಬಹಳ ನೋವು ಮಾಡಿಕೊಂಡು ಕೆಳಗಿಡದ್ದು ಬಂದ್ಲು. ಈ ಹುಡುಗಿನ ಮ್ಯಾಲಿಂದ ಕೆಳಗಳ್ಕೋತ್ ಬಂದು ಅವ್ರ ತಾಯಿ, ಅಂದ್ರೆ ಅವ ಏನು ಮಾಡ್ಯಾನಲ್ಲ, ಇವ್ರ ತಾಯಿ, ಅವರ ಅಪ್ಪ, ಅಣ್ಣ ಮತ್ತು ಅತ್ತಿಗೆ ಅಲ್ಲಿ ಇದ್ರು. ಈ ಹುಡುಗಿ ಮೈ ತುಂಬ ಎಲ್ಲ ಬಟ್ಟೆ ಎಲ್ಲ ಹರಿದಿದ್ದು ಅವಸ್ಥೆ ನೋಡಿ ಆ ಹುಡುಗಿ ಎಳ್ಕೋತ ಹೊರಡೋದು ನೋಡಿ ತಾಯಿ ತಂದೆ ಹೇಳಿದ್ರು ಆ ಹುಡುಗಿಗೆ, ನೋಡು ನಮ್ಮನೆ ಕೆಲಸಗಿತ್ತೀನೇನು, ಇದೇನಾದರೂ ಘಟನೆ ಮನೆಯೊಳಗೆ ತಾಯಿ ತಂದೆಗೆ ಯಾರಿಗರೇ ಹೇಳಿದ್ರೆ ನೀನು ಇವರಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೆದರಿಕೆ ಹಾಕಿದ್ರು. ಮಗ ಮಾಡಿದ ಅಪರಾಧ, ಬಲಾತ್ಕಾರ, ಹೆಣ್ಣಿನ ಮೇಲೆ ದೌರ್ಜನ್ಯ
ಮಾಡಿದಂಥ ತಾಯಿಗಳ ಕಣ್ಣಾರೆ ಕಂಡು ನನ್ನ ಮಗನ ಹೆಸರು ಯಾರ ಮುಂದೆ ಹೇಳಬೇಡ ಅಂತೇಳಿ ಸುಳ್ಳು ಹೇಳು ಅಂತಾರೋ, ಸುಳ್ಳು ಹೇಳು ಅಂತಾರ. ಹುಡುಗೇನು ಮಾತಾಡಲಿಲ್ಲ. ಅದೇನೋ ಅಂತಿರಲ್ಲ ನೀವು, ಬಲ ಕಮ್ಮಾದಾಗ ನೆಲ ಎದ್ದ ಬಡಿತದಂತ. ನಾವು ಬಡವರು ತುತ್ತನ್ನಿಗಾಗಿ ಅವರ ಮನೆಯೊಳಗೆ ಕೆಲಸ ಮಾಡಕ್ಕೆ ಬಂದವರು. ನನ್ನ ಜೀವನದ ಯಾತ್ರೆ ನಾಶಾಗಿ ಹೋಯಿತು. ಆವ ಜನ್ಮದ ಕರ್ಮ ಗೊತ್ತಿಲ್ಲ ಅಂತ ಹುಡುಗಿ ಕಣ್ಣೀರು ಹಾಕ್ತಾ ಮನೆಗೆ ಬಂದು ತಾಯಿ ತಂದೆ ತೆಕ್ಕಿ ಬಿದ್ದು ಅಳ್ಳಾಕ್ ಶುರು ಮಾಡಿತು. ತಾಯಿ ತಂದೆ ಅಂದ್ರೂ ಇಲ್ಲವ್ವ, ತಂಗಿ ನೀನು ತಪ್ಪಲ್ಲ, ನಾವು ಪೂರ್ವದಲ್ಲಿ ಮಾಡಿದಂಥ ಕರ್ಮ ತಾಯಿ. ನಾನೇ ಚೆನ್ನಾಗಿ ಸಂಸಾರ ಹೀಗೆಲ್ಲ ಇತ್ತು ಅಂತಂದ್ರೆ ನಿನ್ನ ಗತಿ ಹೀಗೆ ಆಗ್ತಿತ್ತ? ಸಾಧ್ಯ ಇಲ್ಲ, ದುರ್ದೈವಿಗಳು ನಾವು ಅಂತೆ ಹೇಳಿ ನಮಗೇನಾದರೂ ನ್ಯಾಯ ಸಿಗಬೇಕು ಅಂಥೇಳಿ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಆರೋಪ ಮಾಡಿದ್ರು, ಫಿರಾದಿ ಕೊಟ್ಟರು. ಅಷ್ಟೊತ್ತಿನೊಳಗೆ ಸುದ್ದಿ ಅವ್ರಿಗೆ ಗೊತ್ತಾಗಿತ್ತು. ಮನೆಯಾಗ ಅತ್ತಿ ಮಾಮ ಗಂಡ ಹಿರಿ ಸೊಸಿಗೆ ಹೇಳಕತ್ತರಂತ, ನೋಡು ನಿನ್ನ ಮೈದನ್ನ ಸ್ಟೇಷನ್ದವರು ಬಂದು ಕೋರ್ಟಿಗೆ ಎಳ್ಕೊಂಡು ಹೋಗ್ತಾರೆ, ನೀನು ಮಾತ್ರ ನಾವಂತೂ ನನ್ನ ಮಗ ಮಾಡಿಲ್ಲ ಅಂತ ಹೇಳ್ತೀವಿ. ಏನಂತ? ಈ ಕೆಲಸ ನನ್ನ ಮಗ ಮಾಡಿಲ್ಲ ಅಂತ ನಾವು ಹೇಳ್ತೀವಿ. ಯಾರಂತಾರ್ರಿ? ಯಾವನಿಗೆ ಜನ್ಮ ಕೊಟ್ಟು ತಾಯಿ ತಂದೆ ಅಂತ ಅನ್ಸ್ಕೊಂಡಿದಾರೆಯೋ ಅವರೇ ಮಗನ ಮಾಡಿದ ಅಪರಾಧವನ್ನು, ಏನು ಸಣ್ಣ ಅಪರಾಧರೇ? ಒಬ್ಬಕ್ಕಿ ಮಗಳು ಇಡೀ ಜೀವನದ ತುಂಬೆಲ್ಲ 100 ವರ್ಷಗಳ ಕಾಲ ಗಂಡನ ಕಟ್ಟಿದ ಮಾಂಗಲ್ಯದ ಜೊತೆಯಲ್ಲಿ ಸತಿಸುತಾದಿಗಳ ಒಡಗೂಡಿ ಸಾಮರಸ್ಯದ ಜೀವನ ಸಾಗಿಸುವಂತ ಒಂದು ಬದುಕನ್ನು ಇವತ್ತು ಬೆಂಕಿ ಹಚ್ಚಿ ಸುಟ್ಟಾನ ಪುಣ್ಯಾತ ಪಾಪಾತಮ. ಅಂಥವನ ಬಗ್ಗೆ ಜನ್ಮ ಕೊಟ್ಟ ತಾಯಿ ತಂದೆಗಳು ಸುಳ್ಳು ಕೋರ್ಟಿನೊಳಗೆ ಹೇಳ್ತಾರಂತಂದ್ರೆ ಹೆಂಗ್ ಮಾಡೋದು? ಹೆಂಗ್ ಮಾಡೋದು? 198% ಇದೇ ಜನ ಅದ ನಮ್ಮ ಭಾರತದಾಗ. ಸತ್ಯ ಹೇಳೋರು ಯಾರಿಲ್ಲ ಜಗತ್ನಾಗ. ನನ್ನ ಮಗ ತಪ್ಪು ಮಾಡ್ಯಾನಂದ್ರೆ ಮಾಡ್ಯಾನ ಅಂತ ಹೇಳ್ಬೇಕಿದು. ಇದು ಮನುಷ್ಯನ ಧರ್ಮ. ಚಿದಾನಂದ ಮಹಾಸ್ವಾಮಿಯ ಶ್ರೀಮಠದಲ್ಲಿ ಪತ್ರಿಕೆದೊಳಗೆ ಅವರು ಬರೆದರ ಮಾನವ ಧರ್ಮ ಕುರಿತು ಪ್ರವಚನ. ಏನ್ ಮಾಡೋದು? ಇಷ್ಟೆಲ್ಲ ಒಳಗಿಟ್ಟುಕೊಂಡು ಬಸವಣ್ಣವ್ರು ಹೇಳ್ತಾರೆ ಏನಂತ, ನಿಂದ ಆ ಬಳಿಕ ಕೆಟ್ಟ ವಿಚಾರಗಳು ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತಕ್ಕಂಥದ್ದು ಇದನ್ನೆಲ್ಲ ಒಳಗಿಟ್ಕೊಂಡು ನಾವು ಮ್ಯಾಲ ಹೊತ್ತಿಗೆ ಬಡದ್ರೆ ಹಾವು ಸಾಯ್ತದೇನಪ್ಪ? ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೊಸೆಗೆ ತಾಕೀತು ಕೊಡ್ತಾರೆ, ನೋಡು ನಾವು ಹೆಂಗೆ ಹೇಳ್ತೀವಿ ನೀನು ಹಂಗೆ ಹೇಳಬೇಕು. ಒಂದು ವೇಳೆ ಏನಾದರೂ ತಪ್ಪಿ ಆಕಿನ ಬಗ್ಗೆ ನಮ್ಮ ಇದನ್ನು ಹಿಂಗೆ ಮಾಡ್ಯಾನಂತ ಹೇಳಿದ್ರೆ ನನ್ನ ಮಗನ ಕೈಯಿಂದ ನಿನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯವನ್ನು ಬಿಚ್ಚುವ ಪ್ರಸಂಗ ಬಂದಿತ್ತು. ಎಚ್ಚರ. ಹೀಗೆ ಸೊಸೆಗೆ ಬೆದರಿಕೆ ಹಾಕ್ತಾರೆ, ಅಂಜಿಕೆ ಹಾಕ್ತಾರೆ. ಆಕಿ ಆಯ್ತ್ರಿ ಹೂ ಹೂ ಅಂದ್ರು ಅವ್ರ ಮುಂದೆ. ಆದರೆ ಒಳಗಕ್ಕಿಗೆ ಏನಿತ್ತಂದ್ರೆ ಆಕೆನೂ ಹೆಣ್ಣು ನಾನು ಹೆಣ್ಣು. ಆಕೆಗೆ ಆದಂಥ ಪ್ರಸಂಗ ನನಗಾಗಿದ್ರೆ ಈ ನಾಲ್ಗಿಂದ ಹಂಗೆ ಮಾತಾಡಕ್ ಬರ್ತಿತ್ತೇನು? ಬರಲ್ಲ. ಹಾಗಾಗಿ ಇವ್ರು ಏನ್ಯಾಕನ್ನುವಲ್ಲ, ಇಲ್ಲಿ ಏನು ಮಾತಾಡೋದು ಬೇಡ, ನ್ಯಾಯಾಲಯದೊಳಗೆ ಆ ದೇವ್ರು ಏನು ನುಡಿಸ್ತಾನೆ ಅದು ನುಡಿನ ಅಂತೇಳಿ ಒಪ್ಪಿಕೊಂಡಳು. ಎಲ್ಲರೂ ಬಂದರು ಕೋರ್ಟಿಗೆ. ಜಡ್ಜ್ ಕೂತಿದ್ದ, 2 ಕಡೆ ವಕೀಲರು, ಕಡೆ ಭಂಗ ಆದಂಥ ಹೆಣ್ಮಗಳು, ಈ ಕಡೆ ಶೆರೆಗುಡುಕ ಕೇಳಿದ್ರು ಇದನ್ನೆಲ್ಲ. ಅವಾಗ ತಾಯಿನ ಕರೆದ್ರು, ಏನಮ್ಮ
ಮನೆ ಕೆಲಸಕ್ಕೆ ಬಂದಂತ ಮಗಳಿಗೆ ನಿನ್ನ ಮಗ ಹೀಗೆ ಮಾಡಿದನಂತಲ್ಲ, ನಿಜನಾ? ಸಾಹೇಬ್ರೆ, ದೇವರಾಣೆ ಮಾಡಿ ಹೇಳ್ತೀನಿ. ಏನಂತ್ರಿ? ತಾಯಿ ಅಂತ ಹೇಳ್ರಿ. ದೇವರಾಣೆ ಮಾಡಿ ಹೇಳ್ತೀನ. ಒಟ್ಟಾರೆ ದೇವರು 33 ಕೋಟಿ ಎಲ್ಲರ ಬಂದರು, ಎಲ್ಲ ದೇವರುಗಳಿಗೆ ದೇವ್ರನ್ನ ಆಣೆ ಮಾಡಿ ಹೇಳ್ತೀನ, ನನ್ನ ಮಗ ಈ ಕೆಲಸ ಮಾಡಿಲ್ಲ, ಯಾರೋ ಮಾಡಿ ನನ್ನ ಮಗನ ಮೇಲೆ ಅಪರಾಧ ಹಾಕ್ಯಾರ ಅಂತ ಹೇಳೋದು. ಪರವಾಗಿಲ್ಲ ಕೂಡಮ್ಮ. ತಂದಿನ ಕರೆದ್ರು, ಅಪ್ಪ ನಿನ್ನ ಮಗ ಅಪರಾಧಿ ಅಂತ ಅವನ ಮೇಲೆ ಪುರಾದ ಆಗಿದೆ, ನಿಜಾನ? ಚಚೆ ಸಾಹೇಬ್ರೆ, ನಾವು ಆ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಟ್ಟಿಲ್ಲ. ನಮ್ಮ ಮನೆ ಕೆಲಸ ಮಾಡತಕ್ಕಂಥ ಮಗಳು ಅಂದ್ರೆ ನಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗಳು, ನನ್ನ ಮಗ ಹೆಂಗೆ ಮಾಡ್ತಾನ್ರಿ ಸಾಹೇಬ್ರೆ? ಅದ್ಯಾರೋ ನಮ್ಗೆ ಶೇರ್ಲಾರ ಬಿಟ್ಟಕ್ಕೆ ನಮ್ಮ ಮೇಲೆ ಅಂತ ಹರಲೆ ಹೊರಿಸಿದಾರಂತ ಅವನು ಸುಳ್ಳು ಹೇಳ್ದ. ಕೊನೆಗೆ ಅಣ್ಣನ ಕರೆದ್ರು, ಅವನು ಅದೇ ಹೇಳ್ದ. ಏನಂತ ನಮ್ಮ ತಮ್ಮ ಅಂತ ಅಲ್ಲ ಅಂತ ಹೇಳ್ದ. ಕೊನೆಗೆ ಏಕಿನ ಪಾಳಿ ಬಂತು. ಯಾರ್ದ್ರಿ? ಯಾರ್ದು? ಅಣ್ಣನ ಹೆಂಡತಿ ಅತ್ತಿಗೆ. ಅದು ಚಡಚಣೆ ಸಿಂಪಿಲಿಂಗಣ್ಣನ ಪದ್ಯದೊಳಗೆ ಒಂದು ಸಾಲು ಬರ್ತದ. ಊರ ಮುಂದಿನ ಬಾವಿನ 20-30 ವರ್ಷಗಳ ಕಾಲ ಕೇಳ್ತಾ ಇದ್ದೀರಿ, ಅದರಲ್ಲೊಂದು ಶಬ್ದ ಇದೆ, ಅಷ್ಟು ನೀವು ಅರ್ಥ ಮಾಡ್ಕೊಂಡಿಲ್ಲ. ತನ್ನಂತೆ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂತೆ ತನ್ನ ಮಗಳಂಗ, ತನ್ನಂತೆ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ, ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲ ಜಾರಿದರ ಕೈಲಾಸ, ಕಾಲ ಜಾರಿದರ ಕೈಲಾಸ ನಾರಿಯ, ವನವ ಜಾರಿದರ ವನವಾಸ. ಏನ್ ಮಾಡ? ತನ್ನಂತೆ ತನ್ನ ಮಗಳಂಗ ನೋಡಿದ್ರೆ ಮುಗಿದ್ದು. ಆಕಿ ಎಂದ್ಲು, ಚಲೋ ಅನಿಸ್ಕೊಂಡು ಬದುಕಬೇಕು ಜಗತ್ತಿನೊಳಗೆ, ಸುಳ್ಳು ಹೇಳಿ ಬದುಕಬಾರದು. ಯಾಕೆ? ಸುಳ್ಳ ಜೀವನ ಆಯಿತು ಅಂದ್ರೆ ನಾವು ಭೂಮಿ ಮೇಲೆ ಇದ್ದು ಸತ್ತಂಗ, ಬದುಕಿಯೂ ಬದುಕಲಾರ್ದಂಗೆ. ಆ ಮಗಳ ಬದುಕು ಅಷ್ಟೇ, ನನ್ನ ಬದುಕನ್ನು ಅಷ್ಟ. ಆಕೆಗೆ ಇಂಥ ರೀತಿಯಾಗಿ ಅನ್ಯಾಯ ಆಗಿದ್ದು ನನ್ನ ಕಣ್ತುಂಬ ನೋಡಿ ದೇವರ ಕಣ್ಣು ಕೊಟ್ಟ. ನಂದು ಬಳಕ ಈ ಕಣ್ಣಿನಿಂದ ನೋಡಿ ನಾಲ್ಗಿದಿಂದ ಹೆಂಗ ಸುಳ್ಳು ಹೇಳಿ, ಹೆಂಗ ಸುಳ್ಳು ಹೇಳಿ. ಅವಾಗ ಆಕೆ ಅಂದ್ಲು, 3 ದಿನ ಆದ್ರೆ ಗಂಡನ ಮನೇನೆ, 100 ದಿನ ಆದರೂ ಗಂಡನ ಮನೇನೆ. ಹಿಂಗನಿಸ್ಕೊಂಡಿಂತ ಪಾಪಿಗಳ ಮಧ್ಯದಲ್ಲಿ ಬದುಕು ಕೊಡೋದಕ್ಕಿಂತ ಅವರಿಂದ ನಾನು ವಂಚಿತಾಗಿ ಹೋದ್ರೂ ಪರವಾಗಿಲ್ಲ, ಆದ್ರೂ ಒಂದು ಹೆಣ್ಣಿಗಿತ್ತ ದೌರ್ಜನ್ಯ ಆಗಿದೆ ಅಂತಂದ್ರೆ ನಾನು ಸುಳ್ಳು ಮಾತಾಡಲ್ಲಂತ ಜಡದನ ಮುಂದೆ ನಿಂತು ಹಿಡಿದ್ಲಂತ. ಸಾಯ್ಬ್ರೆ, ನಿಜಕ್ಕೂ ಈ ಘಟನೆ ನನ್ನ ಕಣ್ಣಾರೆ ನಾನೇ ನೋಡಿದ್ದೇನೆ, ಕಣ್ಣಾರೆ ನಾನೇ ನೋಡಿದ್ದೇನೆ. ನನ್ನ ಮೈದೋನ ಅಂದ್ರೆ ನನಗೆ ಮಗನ ಸಮಾನ, ನಾ ಜನ್ಮ ನೀಡಿದ ಮಗನ ಸಮಾನ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅದು. ರಾಮ ವಾಲಿ ಹೊಡಿಬೇಕಾದ್ರೆ ಅದೇ ಪ್ರಸಂಗ ಬಂತು. ಯಾಕೆ? ಅಣ್ಣನ ಹೆಂಡತಿಯು ತಮ್ಮನಿಗೆ ಜನ್ಮ ಕೊಟ್ಟ ತಾಯಿಯಂಗಂತೆ ಆ ಅಣ್ಣನಿಗೆ ತಮ್ಮನ ಹೆಂಡತಿ ತಾನು ಜನ್ಮ ಕೊಟ್ಟ ಮಗಳಂತೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಧರ್ಮ, ಇದು ನಮ್ಮ ಸನಾತನ.
ಹಾಗಾಗಿ ಆ ವಾಲಿನ ರಾಮದೇವರು ಹೊಡ್ಯಾಗ ಹೇಳದಂತ ಚಾಂಡಲ ಮಗಳ ಸಮಾನವಾಗಿರತಕ್ಕಂಥ ಸುಗ್ರೀವಿನ ಧರ್ಮ ಪತ್ನಿಯನ್ನ ಬಲಾತ್ಕಾರದಿಂದ ಅವನ ಹದ್ದುಪಾರ ಮಾಡಿ ಆಕೆ ನಂಗ ಸುಖ ಬಯಸಿ ಅಂತಂದ್ರೆ ನಿನ್ನಂತ ಪಾಪಿಗಳು ಭೂಮಿ ಮ್ಯಾಗಿರಬಾರದಂತ ಅವನು ಹೊಡಿಬೇಕಾದ. ಬಹಳ ಲಕ್ಷ ಇಟ್ಟು ಕೇಳಬೇಕ್ರಿ. ಜೀವನದಾಗ ಸುಖ ಇಲ್ಲದ ಸಂತೋಷ ಇಲ್ಲದ ಅಂತಂದ್ರೆ ಇಂಥ ನಿದರ್ಶನ ಮಾಡ್ಕೋಬೇಕು. ನೀವು ಸುಖ ಇದ್ದುದು ಬೇರೆ ಅದ, ಹುಡುಕುದು ಬೇರೆ ಅದ. ನೀವು ಹೊಟ್ನಾಗ ಕಾಳು ಹುಡುಕಲ್ಕತ್ರಿ ಸಿಗಂಗಿಲ್ಲ. ನಾನು ಯಾವಾಗ ಒಂದು ಪದ್ಯ ಹಾಡುತ್ತಿದ್ದೆ, ಪರಾದಿನ ಪ್ರಪಂಚ ಇದು ಸುಳ್ಳಿಗೆ ಸುಳ್ಳ, ಸುಳ್ಳಿನ ಬೆನ್ನ ಹತ್ತಿದೆವೋ ನಾವು ಎಂಥ ಮಳ್ಳ, ಹಿಟ್ಟ ಚಾಳಸಿ ಸೊಟ್ಟೆಲ್ಲ ತೆಗೆದು ಒಗದಂಗಗೊಳ್ಳ, ಹಿಟ್ಟ ಚಾಳಸಿ ಸೊಟ್ಟೆಲ್ಲ ತೆಗೆದು ಒಗದಂಗಗೊಳ್ಳ, ಶಿವಾನಂದನ ದರ್ಶನ ಮಾಡಿದರ ದೂರಾಗುವುದು ಕಾಳ ನಮ್ಮ, ಇಡಗಿ ಶಿವಾನಂದನ ದರ್ಶನ ಮಾಡಿದರ ದೂರಾಗುವುದು ಕಾಳ. ಜಯಮಂಗಲಂ ಜೈನ ಅನ್ರಿ ಹೋಳಿಗೆದು ಉಂಡ್ರಿಲ್ಲ ಇವತ್ತು. ಸಂಭ ಜೈ ನಮ